ನಮಸ್ಕಾರ ಮಿತ್ರರೇ, ಶ್ರಾವಣ ಮಾಸದ 25ನೇ ದಿನದ ಶುಭಾಶಯಗಳು. ಇಂದಿನ ನಮ್ಮ ವಾಯುವಿಹಾರ ವಿಜಯ ಮಂತೇಶ್ ಕರ್ತೃಗತಿಯಲ್ಲಿ ನಾವಿದ್ದೇವೆ. ಇಂದಿನ ಒಂದು ಪುಟ್ಟ ಕಥೆ. ದುಡ್ಡು. ಓರ್ವ ವಯೋವೃದ್ಧನ ಮೃತ್ಯು ಆಗಿರುತ್ತದೆ, ಮರಣ ಹೊಂದಿರುತ್ತಾನೆ. ಆಗ ಆ ಹೆಣದ ಮುಂದೆ ಬಂದು ಓರ್ವ ಅಜ್ಜ, ಈ ಹೆಣದ ವಾರಸುದಾರ ಯಾರಿದ್ದೀರಿ ಮುಂದೆ ಬನ್ನಿ ಅಂಥೇಳಿ ಕರೆಯುತ್ತಾನೆ. ಆಗ 3 ಜನ ಗಂಡು ಮಕ್ಕಳು ಮುಂದೆ ಬರುತ್ತಾರೆ. ಆಗ ವಯೋವೃದ್ಧನ ಕೇಳುತ್ತಾನೆ, ನಿನ್ನ ತಂದೆಯವರು 5 ಲಕ್ಷ ರೂಪಾಯಿ ನನ್ನ ಬಳಿಯಲ್ಲಿ ಸಾಲ ಮಾಡಿರ್ತಾರೆ, ಅದನ್ನು ಬೇಗ ಕೊಡಿ, ಇಲ್ಲದಿದ್ದರೆ ನಾನು ನಿಮ್ಮ ಹೆಣ ಒಯ್ಯಲು ಬಿಡೋದಿಲ್ಲ ಅಂಥೇಳಿ ಆ ಅಜ್ಜ ಹೇಳುತ್ತಾನೆ. ಆಗ 3 ಜನ ಮಕ್ಕಳು, ನಮಗೇನು ತಮ್ಮ ತಂದೆ ಹೇಳಿಲ್ಲ, ನಾವು ಯಾವ ಹಣನೂ ತೆಗೆದುಕೊಳ್ಳೋದು ಇಲ್ಲ, ಕೊಡೋದು ಇಲ್ಲ, ನಮಗೇನು ಗೊತ್ತಿಲ್ಲ, ಅವರ ಇದ್ದಾಗ ಕೇಳಬೇಕಾಗಿತ್ತು, ಹಾಗ ಈಗ ಅಂಥೇಳಿ ಅವರಲ್ಲಿ ಜಗಳವಾಡುತ್ತಾರೆ. ಆಗ ಒಳಗಡೆ ಇರ್ತಕ್ಕಂಥ ಆ ತೀರಿಕೊಂಡವನ ಮಗಳು ಇದು ವಿಷಯ ಗೊತ್ತಾಗಿ ಹೊರಗಡೆ ಬರುತ್ತಾಳೆ. ಹಿರಿಯರೇ, ದಯವಿಟ್ಟು ಕ್ಷಮಿಸಿರಿ, ನನ್ನ ತಂದೆ ಹಾಗೆ ಮಾಡುವವರಲ್ಲ, ಆದರೂ ಮಾಡಿದ್ದಾರೆ ಅಂದರೆ ನನ್ನ ಬಳಿಯಲ್ಲಿರ್ತಕ್ಕಂಥ ಈ ಒಂದಿಷ್ಟು ಒಡವೆಗಳು, ದುಡ್ಡುಗಳು ಇದೆ, ಇದನ್ನು ತೆಗೆದುಕೊಳ್ಳಿ, ಇನ್ನೂ ಸಾಲ ಉಳಿದರೆ ನಾನು ಖಂಡಿತ ನನ್ನ ತಂದೆಯ ಸಾಲ ಮುಟ್ಟಿಸುತ್ತೇನೆ ಅಂಥೇಳಿ ಆ ತೀರಿಕೊಂಡವನ ಮಗಳು ಅವರಿಗೆ ಕೊಡಲು ಮುಂದಾಗುತ್ತಾಳೆ. ಮಗಳೇ ತಾಳು, ನನ್ನನ್ನು ದಯವಿಟ್ಟು ಕ್ಷಮಿಸು, ನಾನು ಹಣ ಕೇಳಲು ಬಂದಿಲ್ಲ, ನಿನ್ನ ತಂದೆಯವರು ನನ್ನ ಬಳಿಯಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅದನ್ನು ಯಾರಿಗೆ ಕೊಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಾಗದೆ ಈ ನಾಟಕವಾಡಬೇಕಾಯಿತು, ಹಾಗಾಗಿ ತೆಗೆದುಕೋ 5 ಲಕ್ಷ ಅಂಥೇಳಿ ಹೊರಟೋಗುತ್ತಾನೆ. 3 ಜನ ಅಳದೇ ಇರುವ ಮಕ್ಕಳು ಬಾಯಿ ಬಡಿದುಕೊಂಡು ಅಳಲು ಶುರು ಮಾಡುತ್ತಾರೆ. ನೋಡಿದ್ರಲ್ಲ ಗೆಳೆಯರೇ, ದುಡ್ಡಿನ ಮಹಿಮೆ. ಮತ್ತೆ ನಾಳೆ ಭೇಟಿಯಾಗೋಣ. ಸರ್ವರಿಗೂ ನಮಸ್ಕಾರ.